ಸ್ನೇಹಿತರೆ ನಮಸ್ಕಾರ, ಬೆಳಗಿನ ಶುಭೋದಯ ಅಂತ ಇದ್ರೆ ಸ್ನೇಹಿತರೆ, ಇವತ್ತು ನಾನು ನಮ್ಮ ಜಮೀನಿಗೆ ಬೀಜ ಗೊಬ್ಬರ ತರಲಿಕ್ಕೆ ಅಂತ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಈ ಕಾಲದಲ್ಲಿ ಎಲ್ಲ ಎಕ್ಸ್ಪೆನ್ಸಿವ್ ಆಗಿದೆ. ಈ ಒಂದು ವಾರ್ ಟೈಮಿಂದಾಗಿ ಪ್ರತಿಯೊಂದು ವಸ್ತು ಮೇಲೆ ಬೆಲೆ ಏರಿಕೆ ಆಗಿದೆ. ಆಮೇಲೆ ಬೀಜ ಗೊಬ್ಬರ ರೇಟ್ ಆಗಿದೆ. ಯಾವ ರೀತಿ ಮಾಡೋದು ಗೊತ್ತಾಗ ಗೊಬ್ಬರ ತರೋಣಂತ ನೋಡ್ಬೋದು ನೀವು. ಶಾಪ್ ಎಲ್ಲ ಹೇಗಿದೆ ಅಂತ. ಇನ್ನು ಕೊಟ್ಟೂರು ರಸ್ತೆ ಸಹ ಅಚ್ಚುಕಟ್ಟಾಗಿ ಹೊಸ ರೋಡ್ ಹಾಕಿದ್ದಾರೆ. ನೋಡ್ಬೋದು ನೀವು ರೋಡ್ ಯಾವ ರೀತಿ ಇದೆ ಅಂತ. ಆಮೇಲೆ ಕೊಟ್ಟೂರು ನಿಮಗೆ ತೋರಿಸ್ತೀನಿ, ಗೊಬ್ಬರದ ಅಂಗಡಿ ಎಲ್ಲ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಕೊಟ್ಟೂರಿಗೆ ಹೋಗುವಂತ ರೋಡ್ ಇದು. ರೋಡ್ ಅಂತೂ ಚೆನ್ನಾಗಿ ಮಾಡಿದ್ದಾರೆ. ಮೊದಲೆಲ್ಲ ಗುಂಡಿ ಎಲ್ಲ ಇತ್ತು, ಇತ್ತೀಚೆಗೆ ಅಭಿವೃದ್ಧಿ ಮಾಡ್ತಾ ಇದೆ. ಕೊಟ್ಟೂರು ಕೂಡ ಬರ್ತಾ ಇದೆ. ಇನ್ನು ನೋಡ್ಬೋದು ನೀವು. ಆ ಶಾಲಾ ಕಾಲೇಜು ನೋಡ್ತಿದ್ದಂಗ್ಲೆ ಆಗುವಂತ ಅನುಭವ, ಒಂದು ಆ ಸಾಂಗ್ ನೆನಪು ಕಿಚ್ಚ ಸುದೀಪ್ ಅವ್ರದ್ದು. ಸವಿ ನೆನಪು ಸಾವಿರ ನೆನಪು ಎದೆ ಆಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚರಿಯದನ್ನು. ಸ್ನೇಹಿತರೆ ನೀವು ನೋಡ್ಬೋದು, ನಮ್ಮ ಒಂದು ಓದಿದಂತ ಕಾಲೇಜ್ ಬರ್ತಾ ಇದೆ ಕೊಟ್ಟೂರು. ಸ್ನೇಹಿತರೆ ಎಂಟ್ರೆನ್ಸ್ ಈ ರೀತಿ ಇದೆ. ಅದು ಕಾಲೇಜ್ ಬಂದು ಈಗ ಮೊನ್ನೆ ಏನೇನಿಲ್ಲ, ಇತ್ತೀಚೆಗೆಲ್ಲ ಮಾಡಿದಂಥದ್ದು ಇದು. ವೆಲ್ಕಮ್ ಬೋರ್ಡ್ ಆಗಿರ್ಬೋದು. ಕಾಲೇಜು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಫೀಸ್ ಸಹ ನಾವು ಓದೋ ಟೈಮಲ್ಲಿ ಫೀಸ್ ಇರಲಿಲ್ಲ ಅಷ್ಟೊಂದು ಏನು. ಈಗ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಫೀಸ್ ಬಂದ್ಬಿಟ್ಟು ಸ್ನೇಹಿತರೆ. ಹಾಗೆ ಕಾಲೇಜ್ ನೋಡ್ಕೊಂಡು ಮುಂದೆ ಹೋಗ್ತಾ ಇದೀವಿ ಸ್ನೇಹಿತರೆ. ಈಗ ನೀವು ನೋಡ್ಬೋದು, ನಾನು ಹಿಂದ್ಗಡೆ ಕಾಲೇಜ್ ಹುಡುಗರೆಲ್ಲ ಹೋಗ್ತಾ ಇದ್ದಾರೆ. ಅವ್ರ ನೆನಪೇ ಒಂದು ಸುಂದರ ಮಧುರ ಕ್ಷಣಗಳು. ಕಾಲೇಜ್ ಲೈಫ್ ಇದೆಯಲ್ಲ, ತುಂಬಾ ಅದ್ಭುತ. ನೋಡ್ಬೋದು ನೀವು. ಕೊಟ್ಟೂರು ಅಥವಾ ಬಂದಾಯ್ತು. ಬೀಜ ಗೊಬ್ಬರ ತಗೊಳ್ಳಿಕ್ಕೆ ಅಂತ ಬಂದಿದ್ದೀನಿ. ಹಾಗೆ ಗೊಬ್ಬರದ ಅಂಗಡಿಗೆ ಹೋಗುವ. ಕೊಟ್ಟೂರು ಸಹ ನೋಡ್ಬೋದು, ಎಂಟ್ರೆನ್ಸ್ ಈ ರೀತಿ ಇದೆ. ಕೊಟ್ಟೂರು ಎಂಟ್ರೆನ್ಸ್ ನೋಡ್ಲಿಕ್ಕೆ ಈ ರೀತಿ ವ್ಯೂ ಇದೆ, ನೋಡ್ಬೋದು ನೀವು. ಸ್ಪೆಷಲಿ ಹೈಸ್ಕೂಲ್ ಮತ್ತು ಮಿಡ್ಲ್ ಹೈಸ್ಕೂಲು ತುಂಬಾ ನೆನ್ಸ್ಕೋಬೇಕು ಅವ್ರನ್ನ, ಟೀಚರ್ಸ್ನ. ಸ್ನೇಹಿತರೆ ನಾನು ಬಂದೀಗ ಕೊಟ್ಟೂರಿಗೆ. ಎಂಟ್ರೆನ್ಸ್ ನೋಡೋದು ಈ ರೀತಿ ಇದೆ ಅಂತ. ಸೊ ಬ್ಯೂಟಿಫುಲ್ ಸಿಟೀಸ್. ಇದು ರೋಡ್ ಸಹ ಇರಲಿಲ್ಲ, ಎಲ್ಲ ರಸ್ತೆ ಅಗಲೀಕರಣ ಮಾಡಿಬಿಟ್ಟು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಕೊಟ್ಟೂರು ಸಹ ಬಟ್ ಟೋಟಲಿ ಹೇಳ್ಬೋದು ತಾಲೂಕಂತ ಅಭಿವೃದ್ಧಿ ಕಡೆ ಹೊಂಟಿದೆ. ತುಂಬಾ ಖುಷಿ ಆಗ್ತದೆ. ಮತ್ತೆ ಅಂತ ರಾಜಕೀಯ ವ್ಯಕ್ತಿಗಳು ಬರಬೇಕು, ಅಭಿವೃದ್ಧಿ ಕಡೆ ನಡೀಬೇಕಲ್ಲ. ಎಲ್ಲ ಅವ್ರ ಕೈಲಿದೆ, ಎಲ್ಲ ಅವ್ರ ಕೈಲಿಲ್ಲ. ಬಟ್ ಆದ್ರೂ ವೋಟ್ ಹಾಕಿ ಸೆಲೆಕ್ಟ್ ಮಾಡುವಂತ ಪ್ರಜೆಗಳು ಮತ್ತು ನಮ್ಮಂತ ಜನಸಾಮಾನ್ಯರ ಕೈಲಿದೆ. ಒಳ್ಳೆ ಚಾಯ್ಸ್ ಮಾಡಿಬಿಟ್ಟು ಯಾವ ವ್ಯಕ್ತಿನ, ಯಾವ ನಾಯಕರನ್ನ ಆಯ್ಕೆ ಮಾಡ್ಬೇಕು ಅನ್ನೋದಾಗಿ ನಮ್ಮ ಒಂದು ಇಚ್ಛೆ ಇರ್ತದೆ. ಹಾಗೆ ನಮ್ಮ ಅಭಿವೃದ್ಧಿ ನಮ್ಮ ಕೈಯಲ್ಲಿದೆ ಸ್ನೇಹಿತರೆ. ಇನ್ನೇನು ಸಹ ಕೊಟ್ಟೂರು ಸಹ ಬಂದಾಯ್ತು. ನೀವು ನೋಡ್ಬೋದು, ಒಳ್ಳೆ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕೆ ಪೊಲೀಸ್ ಬಂದೋಬಸ್ತು ನಮ್ಮ ಕೊಟ್ಟೂರಿನ ಇಂದ ಮತ್ತು ಕೂಡ್ಲಿಗಿಂದ ಎಲ್ಲ ಪೊಲೀಸರು ಇವತ್ತು ಖಾನಾ ಹೊಸಲಿಯಲ್ಲಿ ಬಂದೋಬಸ್ತಿಗೆ ಹೋಗ್ತಾ ಇದ್ದಾರೆ. ಅವ್ರದ್ದು ಸಹ ತುಂಬಾ ಕಷ್ಟ ಇದೆ ಸ್ನೇಹಿತರೆ. ಸ್ನೇಹಿತರೆ ನೋಡ್ಬೋದು ನೀವು. ದಿನ ಬೆಳಕಾದ್ರೆ ನಮ್ಮ ಹಳ್ಳಿಗಳಲ್ಲಿ ನಾವು ಕಸ ಬೆಳಿತೀವಿ, ದನ ಹಸು ಕೊಟ್ಟಿಗೆ ಈ ತರ ಎಲ್ಲ ನೋಡ್ತೀವಿ ಸ್ನೇಹಿತರೆ. ಇನ್ನು ಸಿಟಿಗಳ ಒಂದು ಲೆವೆಲ್ಗೆ ಬಂದ್ರೆ ಬೆಳಗ್ಗೆ ಕಸದ ಬುಟ್ಟಿ ನೋಡಿದ, ನಾಯಿ ವಾಕಿ ಕರ್ಕೊಂಬರೋದು ನೋಡಿದ, ಇಷ್ಟೆಲ್ಲ ಇರುತ್ತೆ ಸ್ನೇಹಿತರೆ. ನಾವು ಕೊಟ್ಟೂರು ಸಹ ಬಂದಾಯ್ತು. ಮುಂಚಿತವಾಗಿ ಬ್ಯಾಂಕಿಗೆ ಹೋಗಿ ಬರೋಣ, ಕೆಲಸ ಇದೆ ಚೂರು ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಬೇಗನೆ ಗೊಬ್ಬರ ಬೀಜ ತಗೊಂಡ್ಬಿಟ್ಟು ಬಿತ್ತನೆಗೆ ಸಹ ಜನ ಅಲ್ಲಿ ಬಂದಿದ್ದಾರೆ. ಹೊಲದಲ್ಲಿ ಸಹ ಎರಡು ಎತ್ತು ವ್ಯವಸಾಯ ಗಳೆ ಬಂದಿದೆ, ಮತ್ತೆ ರೆಡಿ ಇದೆ. ಹಾಗೆ ಬೀಜ ಗೊಬ್ಬರ ತಗೊಂಡೋಗಿ ಬಿತ್ತನೆ ಮಾಡುವಂತ ಟೈಮು. ಇಲ್ಲೇ ಲೆಫ್ಟ್ ತಗೊಳ್ಳುವ ಬ್ಯಾಂಕ್ ಇಲ್ಲೇ ಇರಿದೆ ಮೋಸ್ಟ್ಲಿ. ಬೆಳಿಗ್ಗೆ ಓಪನ್ ಆಗಿರಲ್ಲ, ಬಟ್ ನೋಡುವ. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡೇ ಹೋಗ್ಬೇಕು. ಸ್ನೇಹಿತರೆ ಬ್ಯಾಂಕ್ ಸಹ ಬಂದಾಯ್ತು. ನೋಡ್ಬೋದು ನೀವು ಸ್ನೇಹಿತರೆ, ನೋಡ್ಬೋದು ಭಾರತೀಯ ಸ್ಟೇಟ್ ಬ್ಯಾಂಕ್ ಕೊಟ್ಟೂರು ಸಹ ಬಂದಾಗಿದೆ.
ATM ಅಲ್ಲಿ ಕ್ಯಾಶು ವಿಡ್ರಾ ಮಾಡೋಣ, ಯಾಕಂದರೆ ಬೀಜ ಗೊಬ್ಬರ ತೊಗೊಳ್ಳೋದಿದೆ. ATM ಸಹ ಇಲ್ಲ ಸ್ನೇಹಿತರೆ. ಕ್ಯಾಶ್ ಏನು ಬಿಡ್ಸ್ಕೊಂಡಿದ್ದಾಯ್ತು. ಮತ್ತು ನಮ್ಮ ನಡೆ ಈಗ ಬೀಜ ಗೊಬ್ಬರ ತರುವ ಕಡೆ. ಏನು ಮಾಡೋದು ರೀ, ಮಳೆಗಾಲ ಬಂತಂದರೆ ನಮ್ಮ ಪಡಿಪಾಟ್ಲು ಯಾರಿಲ್ಲ ನಮ್ಮ ರೈತರ ಪಡಿಪಾಟ್ಲ ಒಂದೊಂದಲ್ಲ ರೀ, ಎರಡ ಇದ್ರೆ ಫೈನಲಿ ಕ್ಯಾಶ್ ಅಂತ ಡ್ರಾ ಮಾಡೋದಾಯ್ತು. ಮತ್ತೆ ಹೋಗೋ ಬನ್ನಿ ಮುಂದ್ಗಡೆ. ಬ್ಯಾಂಕಿನ ಓಣಿ ಕೊಟ್ಟೂರಲ್ಲಿ ನೋಡ್ಬೋದು, ಶಾಂತವಾಗಿದೆ, ಪ್ರಶಾಂತವಾಗಿದೆ ಅಂತ ಹೇಳಬಹುದು. ನಮ್ಮ ಹಳ್ಳಿಗಳಲ್ಲಾದ್ರೆ ನೀವು ಲೆಫ್ಟ್ ರೈಟ್ ಕಾರ್ಗಳು ಗಮನಿಸ್ತೀರಿ ನೀವು. ನಮ್ಮ ಹಳ್ಳಿಗಳಿಗೆ ಇದೇ ಥರ ಸಿಚುವೇಶನ್ ಹೆಂಗಿರ್ತಪ್ಪ ಅಂದ್ರೆ, ರೈಟಿಗೆ ಎತ್ತಿನ ಬಂಡಿ, ಲೆಫ್ಟಿಗೆ ಎತ್ತುಗಳು ಕಟ್ಟಿರ್ತೀವಿ, ರೈಟ್ ಸೈಡ್ಗೆ ಎಮ್ಮೆ ಕಟ್ಟಿರ್ತೀವಿ, ಒಂದು ಸೈಡ್ ಕುರಿ ಮಂದಿ ಹಾಕಿರ್ತೀವಿ. ಹಂಗೆ ಇರ್ತಾನೆ. ರೋಡ್ಗಳಿಗೆ ಅಂತ ಬಂದ್ರೆ ಒಂದು ಸೈಡ್ ತಿಪ್ಪಿ ಕೂಡ ಸಹ ಹಾಕಿರ್ತೀವಿ. ಅಂದರೆ ಹಸು ಕೊಟ್ಟಿಗೆ ಸಗಣಿ ಇಲ್ಲಿ ಹಾಕ್ಬೇಕು, ಮತ್ತೆ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಸಿಟಿ ಲೈಫೇ ಬೇರೆ ರೀ, ಆದರೂ ನಮ್ಮ ಹಳ್ಳಿ ಲೈಫೇ ಬೇರೆ. ಹೇಳ್ಬೇಕಾದ್ರೆ ಹಳ್ಳಿ ಲೈಫು ಒಳ್ಳೆ ಜೀವನ, ಒಳ್ಳೆ ಪರಿಸ್ಥಿತಿ, ಒಳ್ಳೆ ಒಂದು ಪರಿಸರ ಅಂತ ಹೇಳ್ಬೋದು. ಇಲ್ಲಿ ಸಿಟಿಯಲ್ಲಿ ಗಜಿಬಿಜಿ ಜೀವನ ಮತ್ತು ಗಲಿಬಿಲಿಯ ಟ್ರಾಫಿಕ್ಕು, ತಿನ್ನ ಊಟ ಮಾಡಿದ್ನ ಯಜ್ಞ ಅಂತ ಬಾಡಿಗೆ ರೆಸ್ಟ್ ಇಲ್ಲದಲ್ಲೇ ಹೋಗ್ಬೇಕು. ಕೊಟ್ಟೂರು ಸಿಟಿ ಇದೆಯಲ್ಲ, ಈಗ ನೋಡ್ತಿದ್ದೀರಲ್ಲ, 2014-15 ನಾವು ಬರುವಾಗ ಇಷ್ಟೊಂದು ಡೆವಲಪ್ಮೆಂಟ್ ಅಭಿವೃದ್ಧಿ ಇರಲಿಲ್ಲ. ಇತ್ತೀಚೆಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅಭಿವೃದ್ಧಿ ಆಗ್ತಾ ಇದೆ. ತುಂಬ ಖುಷಿ ಆಗ್ತದೆ ಸಹ ನೋಡಿಬಿಟ್ಟು. ನೋಡ್ಬೋದು ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿರ್ಬೋದು, ಮಳಿಗೆಗಳು, ಶಾಪ್ಗಳಂತೆ, ಮಾಲ್ಗಳಂತೆ ತುಂಬ. ಸ್ನೇಹಿತರೆ, ನಿನ್ನೆ ಆದ್ರೂ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ರೆ, ನಿನ್ನೆ ಆದ್ರೂ ಬೆಂಗಳೂರಲ್ಲಪ್ಪ, ನಮ್ಮ ಇಲ್ಲೇ ಕಾನವಸಳ್ಳಿ ಹತ್ತಿರ ಒಂದು ಹೋಟ್ಲ್ ಹತ್ರ ಹೋಗಿ ಮಾತಾಡ್ಕೊಂತ ಹಂಗೆ ವೀಡಿಯೋ ಮಾಡ್ಕೊಂತಾನೆ ಟೀ ಕುಡಿದೆ. ಅವನೇಂತ ವೀಡಿಯೋ ಮಾಡಬೇಡ ನೀನು, ಹಂಗೆಲ್ಲ ಮಾಡ್ಬೋದು, ಕೇಳಿದೆ ಪರ್ಮಿಷನ್ ಇಲ್ಲ ಆಗಿ ಹೀಗೆ ಅಂತ ಬೈದ್ಬಿಟ್ಟ. ಹಂಗಾಗಿ ನೋಡೋಣ, ಇದು ಗೊಬ್ಬರದ ಅಂಗಡಿ ಸಹ ಏನಂತಾರೆ, ಏನು ಕತೆನ ವೀಡಿಯೋಗ್ರಾಫರ್ ತೆಗಿಬೋದು, ಮಾಡ್ಬೋದು ರೀ. ಇದೊಂದು ಕಷ್ಟ. ಯಾಕಪ್ಪ ಅಂದರೆ ತುಂಬ ಕಷ್ಟ ಇದೆ ವಿಡಿಯೋ ಮಾಡೋದು. ಒಂದು ಟೈಮು ಹೊಡೆದ್ರೆ ಹೊಡ್ಕೊಳಕ್ಕೆ ತಯಾರಾಗಬೇಕು. ಬಂದ್ಬಿಟ್ಟು ಒಂದು ಕ್ಯಾಮ್ರಾಮ್ಯಾನ್ ಗತಿ ಹೆಂಗಂದರೆ ಹಂಗಿರುತ್ತೆ. ನೋಡೋಣ, ನಿನ್ನೆ ಬೈಸ್ಕೊಂಡ ಹಾಗೆ ಮತ್ತು ಇವತ್ತಲ್ಲಿ ಬೈಸ್ಕೊಳಕ್ಕಾಗುತ್ತೋ ಗೊತ್ತಿಲ್ಲ. ನೋಡುವ, ಗೊಬ್ಬರದ ಅಂಗಡಿಯಲ್ಲಿದೆ. ದೂರದಾಗಿ ಒಂದು ತೋರಿಸಿ ನಿಮ್ಗೆ ಹೆಂಗಿದೆ ಜಲಕ್ಕಂತ. ಸ್ನೇಹಿತರೆ, ಗೊಬ್ಬರದ ಅಂಗಡಿಗೆ ಬಂದಾಯಿತು ಬೀಜ ಗೊಬ್ಬರ ತೊಗೊಳಕ್ಕಂತ. ಸ್ನೇಹಿತರಿಗೆ ನಾನಾದರೂ ಈಗ ಗೊಬ್ಬರದ ಅಂಗಡಿಗೆ ಬಂದಿದ್ದೀನಿ. ನೋಡ್ಬೋದು ನೀವು ಹಿಂದ್ಗಡೆ ಎಲ್ಲ ಒಳ್ಳೆ ಬಿತ್ತನೆ ಬೀಜ ಎಲ್ಲ ಕೊಡ್ತೇವೆ. ಸರ್ ನಮಸ್ಕಾರ. ಇದು ರಸಗೊಬ್ಬರ ಎಷ್ಟಿದೆ ಸರ್? ಯಾವ ರೇಟ್ ಇದೆ ಸರ್? 20-20-0 ಇದೆ. ಹಾಂ ಸರ್. ಫ್ಯಾಟ್ ಕಂಪ್ನಿದು. ಹಾಂ ಸರ್. 2100 ರೂಪಾಯಿ. ಓಕೆನಾ? ಓಕೆ ಸರ್. ಅಂದಂಗೆ ಬೀಜ ಯಾವ್ದು ಸರ್ ಒಳ್ಳೇದು ಬಿತ್ತನೆ ಬೀಜಗೆ? ಈಗ ಮೆಕ್ಕೆಜೋಳ ತುಂಬ ಕಂಪ್ನಿ ಇದೆ. ಹಾಂ ಸರ್. ನೋಡ್ಬೋದು. ಇದು ಯಾವುದು ಸ್ಲೈಡ್ ಸರ್ಚ್ ಮಾಡ್ತೀನಿ ನೋಡ್ಕೊಂಡು. ಸ್ನೇಹಿತರೆ, ಈಗ ಬಂದಾಯಿತು ಗೊಬ್ಬರ ಬೀಜ ಸಹ ನೋಡ್ತಾ ಇದ್ದೀನಿ. ಹಾಗೆ ತೊಗೊಂಡ್ಬಿಟ್ಟು ಹೋಗುವ, ನೆಕ್ಸ್ಟ್ ಅಪ್ಡೇಟ್ ಎಲ್ಲ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋದು. ಸ್ನೇಹಿತರೆ, ನೀವು ಸಹ ಬಂದರೆ ಬರ್ಬೋದು. ಇಲ್ಲಿ ತೋರಿಸ್ತೀನಿ ಅಡ್ರೆಸ್ ನಿಮಗೆ. ಸುಧಾ ಸೀಡ್ಸ್ ಅಸೋಸಿಯೇಟ್ ಅಂತೇಳಿ ಸ್ನೇಹಿತರೆ, ಒಳ್ಳೆಯ ಒಂದು ಬಿತ್ತನೆ ಬೀಜ ಸಿಗುತ್ತೆ ಮತ್ತು ಒಳ್ಳೆಯ ಒಂದು ರೇಟ್ ಸಹ ಅನುಕೂಲ ಮಾಡಿಕೊಡ್ತಾರೆ ರೈತಗಳಿಗೆ. ನೋಡ್ಬೋದು ನೀವು, ಬಿತ್ತನೆ ಬೀಜ, ರಸಗೊಬ್ಬರ ಹೀಗೆ ಎಲ್ಲ ಸಿಗ್ತದೆ. ಸ್ನೇಹಿತರೆ, ನೋಡ್ಬೇಕು ಯಾವ್ದು ರೀತಿ ಚಾಯ್ಸ್ ಮಾಡ್ಕೊಂಡು ಯಾವುದು ಒಂದು ಹಾಕಬೇಕು, ಯಾವುದೆಲ್ಲ ನೋಡ್ಕೊಂಡ್ಬಿಟ್ಟು ನಮ್ಮ ಅಪ್ಪಾಜಿಗೆ ಕಾಲ್ ಮಾಡಿ ಒಂದು ತಿಳ್ಕೊಂಡು, ಹಾಗೆ ಗಾಡಿ ಸಹ ಅಲ್ಲಿ ನಿಂತಿದೆ ನೋಡ್ಬೋದು. ಹಾಕೊಂಡು ಹೋಗ್ತೀನಿ. ಎಷ್ಟಾಯಿತು ಅಂತ ಕಾಸ್ಟ್ ಎಲ್ಲ ಆಮೇಲೆ ಹೇಳ್ತೀನಿ, ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅಂತ. ಸ್ನೇಹಿತರೆ, ಗಾಡಿದು ಹಾಗೆ ಫ್ಯೂಲ್ ಖಾಲಿ ಆಗಿದೆ, CNG. ಸ್ನೇಹಿತರೆ, ಹೊಸದಾಗಿ ಆಗಿದೆ. ಎಲ್ಲಿ ಅಂದರೆ ಆರ್ಕನಹಳ್ಳಿ ಕ್ರಾಸಲ್ಲಿ. ಈಗ ಅದೇ ನಿಮಗೆ ಗೊತ್ತಿರ್ತಲ್ಲ, ಕೊಟ್ಟೂರಿಂದ ಬೊಮ್ಮಳಿಗೆ ರೋಡಲ್ಲಿ ಒಳಗೆ ತೊಗೊಬೇಕು. ಅಲ್ಲಿ ಹೊಸದಾಗಿದೆ ಬಂಕು. ಹಾಗೆ ಸ್ನೇಹಿತರೆ, ನೋಡೋಣ ಬನ್ನಿ. ಹಾಗೆ ಗ್ಯಾಸ್ ಅಲ್ಲ, CNG ಖಾಲಿ ಆಗಿದೆ ಗಾಡಿದು. CNG ತುಂಬಿಸ್ಕೊಂಡಾಗ ಚೂರು ಪೆಟ್ರೋಲ್ ತುಂಬಿಸ್ಕೊಂಡು ಮತ್ತೆ ಬರೋಣ. ಜೊತೆ ತುಂಬ ಎಕ್ಸ್ಪೆನ್ಸಿವ್ ಹೇಳ್ತಾರೆ ಗೊಬ್ಬರ. ನೋಡೋಣ, ಒಂದು ಒಳ್ಳೆ ಅಂಗಡಿ ಆಯ್ಕೆ ಮಾಡಿ
ತಗೊಂಡು ಹೋಗೋಣ. ಹಂಗಂಗೆ ಬನ್ನಿ ಹಾಗೆ CNG ತುಂಬಿಸ್ಕೊಂಡು ಹೇಗೆ ತುಂಬ್ತಾರೆ ಯಾರೆಲ್ಲ ನೋಡಿಲ್ಲ ಅಂದರೆ ನೋಡಿ. ಫ್ಯೂಲ್ ಖಾಲಿ ಸ್ನೇಹಿತರೆ, ಪೆಟ್ರೋಲ್ ಬಂಕ್ ಆದ್ರೆ ಬಂತು. CNG ಇದೆಯೋ ಇಲ್ಲೋ ಗೊತ್ತಿಲ್ಲ, ನೋಡಬೇಕು. ಏನೋ ಖಾಲಿ ಆಗಿಲ್ಲಕೈತೆ, ಇಲ್ಲ ಖಾಲಿ ಆಗಿಲ್ಲ ಇದ್ದಂಗೆ ಐತೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಅಲ್ಲ ಬೊಮ್ಮಳ್ಳಿಗೆ ಹೋಗೋ ರೋಡು. ಬೊಮ್ಮಳ್ಳಿಗೆ ಹೋಗೋ ರೋಡಲ್ಲಿ ಇದೆ ಬಂಕು. ಬಂದರೆ CNG ತುಂಬಿಸ್ಕೊಂಡು ಹೋಗ್ಬೋದು ನೀವು. ಹೊಸ್ದಾಗಿದೆ. CNG ತುಂಬಿಸಿದ್ರೆ ಡೈರೆಕ್ಟ್ ಇದು ವಾಲ್ಫೇನ್ ಇಲ್ಲ ಇದಕ್ಕೆ, ಹಂಗೆ ಡೈರೆಕ್ಟ್ ಹಾಕ್ಬಿಟ್ಟು ಇದು ಮಾಡೋದು. ಅಣ್ಣ ಕರೆಕ್ಟ್ ಅಡ್ರೆಸ್ ಎಲ್ಲಿ ಬರ್ತಾನೆ ಇದು ನಿಮ್ದು CNG? ಹೊಸ್ದಾಗಾಯ್ತಲ್ಲ. ಕೊಟ್ಟೂರು ಎಳ್ಳೆ ರೋಡು. ಕೊಟ್ಟೂರು ಎಳೆ ರೋಡು. ಓಕೆ, ಸ್ಕೂಲ್ ಹತ್ರ. ನಂದಿ ಸ್ಕೂಲ್ ಹತ್ರ. ಇಲ್ಲಿ ಡೆಲ್ಲಿ ಸ್ಕೂಲ್. ಡೆಲ್ಲಿ ಸ್ಕೂಲ್ ಎಳೆ ರೋಡು. ಕೊಟ್ಟೂರಿಂದ ಎಳೆ ರೋಡಿಗೆ ಬಂದರೆ ಆಯಿತು. ಸ್ನೇಹಿತರೆ, ಪೆಟ್ರೋಲ್ ಪಂಪು ಈ ಥರ ಇದೆ. ಆ ಕಡೆ ಬಂದು ಪೆಟ್ರೋಲ್ ಎಲ್ಲ ತುಂಬಿಸೋದು, ಈ ಕಡೆ ಬಂದು ಪೆಟ್ರೋಲ್ ಪಂಪು ಆ್ಯಕ್ಚುಲಿ ಇದು CNG ಪಂಪು ನೋಡ್ಬೋದು. ಸ್ನೇಹಿತರೆ, ಒಂದು ಹೊರದು ಅಲ್ಲಿ ಯುದ್ಧ ನಡೆಯೋದ್ರಿಂದ ಇಲ್ಲೆಲ್ಲ ನಮಗೆಲ್ಲ ಎಫೆಕ್ಟ್ ಆಗ್ತದೆ, ನಮ್ಮ ದೇಶಕ್ಕೆ ಸಹ. ಅಂದರೆ ಈಗ ನೋಡ್ಬೋದು ನೀವು ಹೆಂಗೆ ಎಫೆಕ್ಟ್ ಆಗ್ತಂದರೆ ಪ್ರತಿಯೊಂದು ಪೆಟ್ರೋಲ್ ಡೀಸೆಲ್ ನೀವು ನೋಡ್ತೀರಲ್ಲ, ಏನಿಲ್ಲ ಅಂದರೂ ಕನಿಷ್ಠ ಒಂದು 10 ರೂಪಾಯಿ 12 ರೂಪಾಯಿ ಜಾಸ್ತಿ ಆಗಿದೆ. ನೋಡಿ CNG ನೋಡ್ಬೋದು. CNG ಬಂದು 94 ರೂಪಾಯಿ 99 ಬಂದರೆ 95 ರೂಪಾಯಿ ಹೆಚ್ಚು ಕಮ್ಮಿ. ನಾವು ತುಂಬಿಸೋಕ್ಕಾದ್ರೆ 85 ರೂಪಾಯಿ ಇತ್ತು, 85 ಇತ್ತು, ಈಗ 10 ರೂಪಾಯಿ ಜಾಸ್ತಿ ಆಗೋಗಿದೆ. ಏನು ಮಾಡೋಕ್ಕಾಗುತ್ತೆ? ಒಂದು ಟೈಮ್ ರೀ ಎಲ್ಲದೂ ನೋಡ್ಬೇಕಾಗುತ್ತೆ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಕೊನೆಗೆ ಫುಲ್ಲಾದರೂ ಆಯಿತು ಅಷ್ಟೇ. 5 kg ಹಿಡಿತು ಇದೆ ಅದರಲ್ಲಿ ಆ್ಯಕ್ಚುಲಿ. ಸ್ನೇಹಿತರೆ, ಯುದ್ಧ ಪರಿಸ್ಥಿತಿ ಇರೋದ್ರಿಂದ ಪ್ರತಿಯೊಂದು ದಿನಸಿ ಸಾಮಾನು ಮತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಎಲ್ಲದೂ ಬೆಲೆ ಸಹ ಹೈಕ್ ಆಗಿದೆ, ರೇಟ್ ಸಹ ಆಗಿಬಿಟ್ಟಿದೆ. ಬೀಜ ಗೊಬ್ಬರದಂತೂ ಪರಿಸ್ಥಿತಿ ಹೇಳಲೇಬಾರ್ದು, ಅಷ್ಟೊಂದು ಹೆವಿ ಟೈಟಾಗಿ ಹೋಗಿದೆ. ಒಂದು ಗೊಬ್ಬರ ಏನಿಲ್ಲ ಅಂದರೆ 1200 ಸಿಗ್ತಾ ಇತ್ತು ಒಂದು ಗೊಬ್ಬರ, ಈಗ 2100 ರೂಪಾಯಿ ಆಗಿದೆ. ಒಂದು ಬೀಜ ಬಂದುಬಿಟ್ಟು 400-500 ಸಿಗುವಂಥದ್ದು ಬೀಜ ಈಗ 1000 ಗಟ್ಟಲೆ ಆಗೋಗಿದೆ. ಅಂದರೆ ಎಲ್ಲದಕ್ಕೊಂದು ಬೆಲೆ ಒಂದು ಏರಿಳಿತ ಮತ್ತು ಏರಿದೆ. ಮತ್ತು ನಾವು ರೈತರು ಬೆಳೆದಂಥ ಬೆಳೆಗಳಿಗೆ ಮಾತ್ರ ಏನು ಬೆಲೆ ಸಿಗ್ತಾ ಇಲ್ಲ. ಏನು ಮಾಡೋದು ಸ್ನೇಹಿತರೆ? ಇದು ಒಳ್ಳೆ ಬದಲಾಯಿಸುವ ಒಂದು ನಾಯಕರನ್ನ ನೀವು ಚುನಾವಣೆಯಲ್ಲಿ ಆಯ್ಕೆ ಮಾಡಿಬಿಟ್ಟು ಒಳ್ಳೆ ಒಂದು ಮಾಡೋ ಜವಾಬ್ದಾರಿ ಸಹ ನಮ್ಮ ಕೈಲಿದೆ. ಈ ಪ್ರತಿಯೊಂದು ಬೆಂಕಿ ಪಟ್ಟಣಕ್ಕೂ ಸಹ ಒಂದು ರೇಟನ್ನು ಫಿಕ್ಸ್ ಮಾಡಿರ್ತಾರೆ ಸ್ನೇಹಿತರೆ. ಈಗ ನೋಡೋಣ ಎಲ್ಲಿಗೆ ಹೋಗಿ ಬರುತ್ತೆ, ಎಲ್ಲದಕ್ಕೊಂದು ಕಾಲ ಬರುತ್ತೆ, ಟೈಮ್ ಬಂದೇ ಬರುತ್ತೆ. ಎಲ್ಲದಕ್ಕೂ ಟೈಮ್ ಬರುತ್ತೆ ಅಂತಾರಲ್ಲ, ಹಾಗೆ ನೋಡುವ ಏನಾಗುತ್ತೆ ಅಂತ ಸ್ನೇಹಿತರೆ. ಫ್ಯೂಲ್ನಾದರೂ ತುಂಬಿಸ್ಕೊಂಡೆ, ಬನ್ನಿ ಹಾಗೆ ಮುಂದೆ ಹೋಗುವ. ಹೆವಿ ರೇಟ್ ಇರೋದ್ರಿಂದ ಯಾವುದು ಅಂಗಡಿಯಲ್ಲಿ ತೊಗೊಂಡಿಲ್ಲ ನಾನು ಗೊಬ್ಬರ ಬೀಜ. ನೋಡೋಣ ಒಳ್ಳೆಯ ಒಂದು ಅಂಗಡಿ ನೋಡಿಬಿಟ್ಟು ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿ ಆ ರೇಟ್ಗಳನ್ನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಮತ್ತೆ ಹೋಗುವ. ಸ್ನೇಹಿತರೆ, ಕೊನೆಗೆ ಬೀಜ ತೊಗೊಂಡಾಯ್ತು. ನೋಡ್ಬೋದು ನೀವು, ಯಾವುದಂದ್ರೆ NK ರೋಲ್ ಏನು ತೊಗೊಂಡಿದ್ದೀನಿ ನೋಡ್ಬೋದು ನೀವು. ಇದರ ಬೀಜ ತೊಗೊಂಡಿದ್ದೀನಿ ನಾವು, ನೋಡ್ಬೋದು ನೀವು. ಜನಸಾಗರ ಬೀಜ ತೊಗೊಳಕ್ಕೆ ಆಗಲಿ ಜನಸಂಪರ್ಕ ಕೇಂದ್ರ ಕೃಷಿ ಇಲಾಖೆ ಕಡೆಯಿಂದ. ಸ್ನೇಹಿತರೆ, ಕೊನೆಗೆ ಬೀಜ ತಗೊಂಡು ಅಲ್ಲೇ ತಗೊಳ್ಳೋ ಸ್ನೇಹಿತರೆ. ಪ್ರೋ ಲೈನ್ ಅಂತೇಳಿ ತೊಗೊಂಡಿದ್ದೀನಿ, ಒಳ್ಳೆ ಎಲಿವರಿ ಬರುತ್ತೆ ತಗೊಳ್ರಿ ಅಂತ ಹೇಳಿದ್ದಾರೆ. ನೋಡೋಣ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ರೈತ ಸಂಪರ್ಕ ಕೇಂದ್ರ. ಇಲ್ಲಿ ಇದು ಎಲ್ಲೇ ಬಂದರೆ ಹಿಂದೂ ಕಾಲೇಜು ಸ್ನೇಹಿತರೆ. ಒಂದು ಹತ್ರ ಏನೋ
ಬೀಜ ತೊಗೊಂಡಾಯ್ತು. ಇನ್ನು ಹತ್ರ ಈಗ ಗೊಬ್ಬರ ಮತ್ತು ಒಂದೆರಡು ಬೀಜ ತೊಳೆದಿದೆ, ಊಟದ ಬೀಜ ಅಂದರೆ ಊಟದ ಜೋಳ ಬೀಜ ನೋಡ್ಬೋದು ನೀವು. ಅಲ್ಲಿದೆ ಗೊಬ್ಬರದ ಅಂಗಡಿ ಅಲ್ಲಿದೆ, ನೀವು ನೋಡ್ಬೋದು. ಹೋಗಿ ತೊಗೊಂಬಾರ್ದು ಒಂದೇ ಬಾಕಿ ಇರೋದು ಈಗ. ಈಗ ಗೊಬ್ಬರ ಮತ್ತು ಜೋಳ ಬಿತ್ತನೆ ಜೋಳ ತಗೊಳ್ಳೋಕೆ ಊಟದ ಜೋಳ ನೋಡೋಣ. ರೈತರೆಲ್ಲ ತಗೊಳ್ತಾ ಇದ್ದಾರೆ. ಎಕ್ಸ್ಪೆನ್ಸಿವ್ ಇದೆ ಸ್ನೇಹಿತರೆ, ನೋಡ್ಬೋದು ನೀವು. ಬೇಡ ಸ್ನೇಹಿತರೆ, ಹೊಲಕ್ಕೆ ಬಿತ್ತನೆ ಮಾಡಲಿಕ್ಕೆ ಬೀಜ ಗೊಬ್ಬರ ತಂದಾಯಿತು. ಎಷ್ಟಾಯ್ತು ಅಂತ ಕಾಸ್ಟು ಅರೌಂಡ್ ಎಲ್ಲ ಒಂದು 13,500 ಗೊಬ್ಬರ ಮತ್ತು 3,500 ಕಳೆನಾಶಕ, ಆಮೇಲೆ ಊಟದ ಜೋಳದ ಬೀಜ ಅದೊಂದು 600, 2 kg, ಆಮೇಲೆ ಬಂದುಬಿಟ್ಟು ಎಲ್ಲ ಟೋಟಲ್ ಅರೌಂಡು ಬೆಳಿಗ್ಗೆ ಒಂದು ಅಂದರೆ ಮೆಕ್ಕೆಜೋಳ ಬೀಜ ಬಂದುಬಿಟ್ಟು ಒಂದು 4-5 ಸಾವಿರ ಆಯಿತು ಟೋಟಲ್ ಸ್ನೇಹಿತರೆ. ಎಲ್ಲ 17, ಒಂದು 20, ಎಲ್ಲ ಒಂದು 20-25 ಸಾವಿರ ಆಯಿತು ಬೀಜದ. 25-30 ಸಾವಿರ ಲೆಕ್ಕಕ್ಕೆ ಬಂದಾಯಿತು. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಗೊಬ್ಬರ ಬಂದ್ಬಿಟ್ಟು ಭಾರತಿ ಇದು ಒಂದು kg 50 kg ಬ್ಯಾಗ್ ಇದು ಬಂದ್ಬಿಟ್ಟು ಚೀಲಕ್ಕೆ ಆಗುತ್ತೆ. ಇದು ಒಂದು ರೋಲೈನ್ ಹೈಬ್ರಿಡ್ ಕಾರ್ನ್ ಸೀಡ್ಸ್ ಅಂತೇಳಿ ಇದೊಂದು ಬೀಜ, ಇದು ಬಿತ್ತನೆಗೆ ಇದು ತಂದಿದ್ದು. ಒಂದು ಬ್ಯಾಗ್ ತಂದಿಲ್ಲ. ಬಂದ್ಬಿಟ್ಟು ಜೋಳ 2 kg ತಂದಾಯಿತು. ಬಿತ್ತನೆ ಬೀಜ, ಇದು ಫರ್ಟಿಲೈಸರ್, ಕಳೆನಾಶಕದ ಬಾಕ್ಸ್. ಕಳೆನಾಶಕ ಯಾವಾಗ ಸಿಂಪಡಣೆ ಮಾಡಬೇಕಪ್ಪ ಅಂತ ಹೇಳಿದ್ರೆ ನೀವು ಸ್ನೇಹಿತರೆ, ಬಿತ್ತಿ ಒಂದು 3 ದಿವಸ ಆಗುತ್ತೆ, ಹಸಿರ್ಬೇಕು. ಆಗಲೇ ಸಿಂಪಡಣೆ ಮಾಡಿದ್ರೆ ಹುಲ್ಲು ಕಳೆ ಬರೋದಿಲ್ಲ. ಅದು ಇದರಿಂದ ಎಫೆಕ್ಟೂ ಇದೆ. ಮತ್ತು ನಮಗೆ ಕಳೆ ಕಾಸಿಗೆ ಮಾಡುವಂಥದ್ದು ತಪ್ಪುತ್ತೆ. ಕಳೆ ಕಾಸಿಗೆ ಮಾಡೋಂಥ ರೈತರಿಗೆ ತಪ್ಪುತ್ತೆ. ಹಾಗಾಗಿ ಕಳೆನಾಶಕ ಬಳಸುವಂಥದ್ದು ಬಳಸ್ತಿದ್ರು ಒಂದು ರೀತಿ ಕೆಲಸ, ಆದರೆ ಬಳಸ್ತಿದ್ರೆ ಒಂದು ರೀತಿ ಕೆಲಸ ಆಗುತ್ತದೆ. ಓಕೆ ಸ್ನೇಹಿತರೆ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆಗ ಯಾರೆಲ್ಲ ಹೊಸ್ತಾ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಇದೇ ರೀತಿ ಹೊಸ ಬ್ಲಾಗ್ಸನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಇದೇ ರೀತಿ ನಮ್ಮ ಹೊಸ ಬ್ಲಾಗ್ಸ್ ನಿಮಗೆ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಹಾಕುವಂಥ ಬ್ಲಾಗ್ ನಿಮಗೆ ಬಂದು ಪಟ ಅಂತ ಬರ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.